ಈಗ ನೋಡ್ರಿ, ಸಾಮಾನ್ಯವಾಗಿ ನಾವೇನು ಮಾಡ್ತೀವಪ್ಪ ಅಂತಂದರೆ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಲಿಕ್ಕೆ ಟೂರ್ಗೆ ಅಂಥೇಳಿ ಹೋಗ್ತೀವಿ. ಆದರೆ ಈಗೊಂದು ಡಿಜಿ ಟೂರ್ ಅಂಥೇಳಿ ಆ್ಯಪ್ ಬಂದಿದೆ. ಯಾವ್ಯಾವ ಸ್ಥಳಗಳು ದೂರ ಇರ್ತಾವ, ನಾವು 3-4 ದಿನ ಟೂರ್ಗೆ ಹೋಗೋಕ್ಕಾಗಲ್ಲ, ಆ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡೋಕ್ಕಾಗಲಿಲ್ಲ ಅಂತಂದರೆ ನಾವು ಇಲ್ಲೇ ಇದ್ಕೊಂಡು ಏನಪ್ಪ ಅಂತಂದರೆ ಅದನ್ನು ನೋಡುವಂತಹ ಅನುಭವವನ್ನು ಪಡ್ಕೋಬೋದು. ಈ ಆ್ಯಪ್ ಏನಪ್ಪ ಅಂತಂದರೆ ಅದ್ರ ಸಲುವಾಗಿ ಮಾಡ್ಯಾರ. ಜೊತೆಗೆ ಅದ್ರ ಬಗ್ಗೆ ಮಾಹಿತಿಯನ್ನು ಏನು ಮಾಡ್ತದಪ್ಪ ಅಂತಂದರೆ ಆ ಚಿತ್ರದ ಮೂಲಕ ಅದು ಕೊಡ್ತದೆ. ಈಗ ನೋಡಿರಿ, ಬಾದಾಮಿಗೆ ನಾವು ಹೋಗಿದ್ದೀವಿ. ಅದೇ ಸುತ್ತಲೂ ಏನು ಮಾಡ್ಬೋದಪ್ಪ ಅಂತಂದರೆ 360 ಡಿಗ್ರಿವರೆಗೂ ನಾವು ಅಲ್ಲಿ ಏನಿದೆ ಅನ್ನೋದನ್ನು ನೋಡ್ಬೋದು. ಮತ್ತು ಸ್ಟೆಪ್ ಬೈ ಸ್ಟೆಪ್ ಏನು ಮಾಡ್ಬೋದಪ್ಪ ಅಂತಂದರೆ ಅದರ ಒಳಗಡೆ ನಾವು ಹೋಗ್ಬೋದು. ಈಗ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂತಹ ಗುಹಾಂತರ ದೇವಾಲಯಗಳು. ಈಗ ಇದ್ರ ಬಗ್ಗೆ ನಮಗೆ ಮಾಹಿತಿ ಬೇಕು ಅಂತಂದರೆ ಫಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ಅಲ್ಲಿಗೆ ಹೋಗ್ಬೇಕು, ಸ್ಟೆಪ್ಪನ್ನು ಹತ್ಕೊಂಡು. ಇದು ಮೊದಲನೇ ಗುಹಾಲಯ. ಇದನ್ನು ಶೈವ ಗುಹಾಲಯ ಅಥವಾ ಶಿವ ಗುಹಾಲಯ ಎಂದು ಕರೆಯಲಾಗಿದೆ. ಪುರಾತತ್ವ ಇಲಾಖೆ ಮೊದಲ ಬಾರಿಗೆ ಉತ್ಖನನ ಮಾಡಿದ ಮೊದಲ ಗುಹೆ ಇದು. ಇದರ ಕಾಲ ಕ್ರಿಸ್ತಶಕ 6ನೇ ಶತಮಾನದ ಮಧ್ಯಾವಧಿ. ಈ ಗುಹೆಯಲ್ಲಿ ತೆರೆದ ಮುಖಮಂಟಪ, 8 ಕಂಬಗಳುಳ್ಳ ಸಭಾಮಂಟಪ ಮತ್ತು ಅದರ ಹಿಂಗೋಡೆಯ ಮಧ್ಯದಲ್ಲಿ ಕೊರೆದಿರುವ ಚಿಕ್ಕ ಗರ್ಭಗೃಹ ಇದರ ಭಾಗಗಳಾಗಿವೆ. ಗರ್ಭಗೃಹದಲ್ಲಿ ಶಿವಲಿಂಗವಿದೆ. ಆದರೆ ಈ ಗುಹೆಯ ನಿರ್ಮಾಣಕ್ಕೆ ಕಾರಣೀಕರ್ತರು ಯಾರು ಎಂಬುದು ತಿಳಿದು ಬಂದಿಲ್ಲ. ಈ ಗುಹೆಯ ನಿರ್ಮಾಣದಲ್ಲಿ ಭಾಗವಹಿಸಿದ ಆಯ್ಚಸ್ವಾಮಿ ಕಲ್ಕುಟ್ಟಿ ಮತ್ತು ದೋಣಸ್ವಾಮಿ ಎಂಬ ಶಿಲ್ಪಿಗಳ ಹೆಸರುಗಳು ಗುಹೆಯ ಮುಖದ ಮೇಲ್ಭಾಗದಲ್ಲಿವೆ. ಗುಹೆಯ ಎಡಭಾಗದಲ್ಲಿ ಚಿಕ್ಕ ಗುಹೆ ಇದ್ದು ಇದು ಶಿವನ ಸಂಗಾತಿಯಾದ ದುರ್ಗಾದೇವಿ ಎಂದಾಗಿದೆ. ಇದರಲ್ಲಿ ಶಿವನ ಪುತ್ರರಾದ ಈಗ ನೋಡ್ರಿ, ಮತ್ತೇನು ಮಾಡೋದಪ್ಪ ಅಂತಂದರೆ ಒಳಗಡೆ ಹೋಗೋದು. ಈಗ ದೇವಾಲಯದ ಮುಖ್ಯ ಭಾಗಲಿಗೆ ಬಂದು ನಿಂತಿದ್ದೀವಿ. ಇಲ್ಲೆಲ್ಲ ಏನಪ್ಪ ಅಂತಂದರೆ ಸ್ಪೀಕರ್ ರೀತಿ ಮಾರ್ಕ್ ಕೊಟ್ಟಾರ. ಅಂದರೆ ಅದ್ರ ಬಗ್ಗೆ ವಿವರಣೆಯನ್ನು ಏನು ಮಾಡ್ತದಪ್ಪ ಅಂತಂದರೆ ಈ ಒಂದು ಅಪ್ಲಿಕೇಶನ್ ನಮಗೆ ಕೊಡ್ತದೆ. ಈಗ ಮೊದಲಿಗೆ ಇಲ್ಲಿ ನಂದಿ ಚಿತ್ರ ಇದೆ. ಇದು ಶಿವನ ವಾಹನವಾದ ನಂದಿಯ ಶಿಲ್ಪವಾಗಿದೆ. ಸಾಮಾನ್ಯವಾಗಿ ಶಿವ ದೇವಾಲಯಗಳ ಗರ್ಭಗೃಹದ ಎದುರು ನಂದಿಯ ಶಿಲ್ಪ ಕಂಡುಬರುತ್ತದೆ. ಆದರೆ ಬಹುಶಃ ಇದನ್ನು ಬೇರೆಡೆಯಿಂದ ತಂದು ಈ ಸಭಾಂಗಣದಲ್ಲಿ ಇರಿಸಲಾಗಿದೆ. ಈಗ ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಮುಂದಕ್ಕೆ ಹೋದ್ವಿ ಅಂತಂದರೆ ಪೂರ್ತಿ ದೇವಸ್ಥಾನದ ಒಳಗಡೆ ಹೋದ್ವಿ. ಇಲ್ಲಿ ಬೇರೆ ಬೇರೆ ಚಿತ್ರಗಳ ಕೆತ್ತನೆಯನ್ನು ಏನು ಮಾಡ್ಯಾರಪ್ಪ ಅಂತಂದ್ರೆ ಅವರು ಮಾಡಿದ್ದಾರೆ. ಅದ್ರ ಬಗ್ಗೆ ಮಾಹಿತಿ ಬೇಕು ಅಂತಂದರೆ ಇದೊಂದು ಪೌರಾಣಿಕ ಪ್ರಾಣಿಯ ಚಮತ್ಕಾರಿಕ ಶಿಲ್ಪವಾಗಿದೆ. ಇಲ್ಲಿ ಸಿಂಹರೂಪದ ಪ್ರಾಣಿಯನ್ನು ಕೆತ್ತಲಾಗಿದೆ. ವೃತ್ತಾಕಾರದ ಎಲೆಗಳ ರಚನೆಯಲ್ಲಿ ಈ ಶಿಲ್ಪವನ್ನು ತೋರಿಸಲಾಗಿದೆ. ಈ ಕಡೆ ಉತ್ತರಕ್ಕೆ ಮುಖವಾಗಿರುವ ಈ ಆಯತಾಕಾರದ ಕೆತ್ತನೆಯಲ್ಲಿ ಆಸಕ್ತ ಮಿಥುನ ಶಿಲ್ಪವನ್ನು ಕೆತ್ತಲಾಗಿದೆ. ಇಲ್ಲಿ ದಂಪತಿಗಳು ಶೃಂಗಾರ ಭಾವದಲ್ಲಿದ್ದಾರೆ. ಮಹಿಳೆಯು ಪ್ರೀತಿಯಿಂದ ಕಮಲವನ್ನು ಹಿಡಿದು ಪ್ರಿಯಕರನಿಗೆ ಹೊಡೆಯಲು ಯತ್ನಿಸಿದ್ದಾಳೆ. ಇದರ ಕೆಳಗೆ ವೃತ್ತಾಕಾರದ ರಚನೆಯಲ್ಲಿ ಕಮಲದ ಕೊಳವಿದ್ದು ಅಲ್ಲಿ ಹಂಸಗಳಿರುವುದನ್ನು ನಾವು ಕಾಣಬಹುದಾಗಿದೆ. ಈಗ ನೋಡ್ರಿ, ದೇವಸ್ಥಾನಕ್ಕೆ ಹೋದಾಗ ಬರೀ ಸೀದಾ ಅಷ್ಟೇ ನೋಡಲ್ಲ. ನಾವು ಏನು ಮಾಡ್ತೀವಿ, ಸುತ್ತಲೂ ಹಿಂಗೆ ಏನೇನೈತಿ ಅಂತ ನೋಡ್ತೀವಿ. ಇಲ್ಲೂ ಏನು ಮಾಡ್ಬೋದಪ್ಪ ಅಂತಂದರೆ 365 ಡಿಗ್ರಿ ಒಳಗನೆ 60 ಡಿಗ್ರಿ ಒಳಗೆ ನೋಡ್ಬೋದು. 360 ಡಿಗ್ರಿ ಒಳಗೆ ನೋಡ್ರಿ ಏನೇನದ ಏನೇನಿಲ್ಲ. ಹೌದಲ್ರಿ, ಹಿಂಗೆ ನೋಡ್ತೀವಿ ಇಲ್ಲಿ ಒಳಗೆ ಹೋದಾಗ. ನೋಡ್ರಿ, ಇಲ್ಲಿ ಬೇರೆ ಬೇರೆ ಚಿತ್ರಗಳ ಬಗ್ಗೆನೂ ಏನಪ್ಪ ಅಂತಂದರೆ ಮಾಹಿತಿ ಇದೆ. ಈ ಕಡೆ ಹೋಗ್ಲಿಕ್ಕೆ ದಾರಿ ಇದೆ, ಇಲ್ಲೇನದವ ಏನಿಲ್ಲ ಅಂತೇಳಿ ನೋಡಲಿಕ್ಕೆ. ಪ್ರೇಕ್ಷಣೀಯ ಸ್ಥಳಗಳನ್ನು ನಾವೇನು ಮಾಡ್ಬೋದಪ್ಪ ಅಂತಂದರೆ ಇದರೊಳಗಡೆ ನೋಡ್ಬೋದು. ಇಲ್ಲಿ ನೋಡ್ರಿ, ಐಹೊಳೆ ಕೊಟ್ಟಾರ, ಅಜಂತ, ಬಾದಾಮಿ, ಎಲ್ಲೋರ, ಗುಜರಾತ್ನಲ್ಲಿರ್ತಕ್ಕಂಥ ಪ್ರೇಕ್ಷಣೀಯ ಸ್ಥಳಗಳು, ಹಂಪಿ, ಹಿಮಾಚಲ ಪ್ರದೇಶದಲ್ಲಿರ್ತಕ್ಕಂಥವುಗಳು, ಇನ್ನು ಹೊಯ್ಸಳರ ಪ್ರಮುಖ ದೇವಾಲಯಗಳು, ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಪ್ರೇಕ್ಷಣೀಯ ಸ್ಥಳಗಳನ್ನು ಈ ಆ್ಯಪ್ ಮೂಲಕ ಏನು ಮಾಡ್ಬೋದಪ್ಪ ಅಂತಂದರೆ ನಾವು ನೋಡ್ಬೋದು. ಗೊತ್ತಾಯ್ತು ರೀ?
4 3 रुक जा लेकिन जमीन पर रखो लेकिन जमीन को उठा लो लेकिन कल लेकिन आराम से लेकिन होशियार 4 आवाज लेकिन एक साथ शुरू करें 2 3 4 5 6 8 7 6 5 ತೆಗಿಬೇಕು ಇದ್ರಾಗ ತೆಗಿಬೇಕು Ready? 1, 2